ಕೈಯಲ್ಲಿ ಮಾಂತ್ರಿಕ ದಂಡದಂತೆ ಸಂವಿಧಾನದ ಪ್ರತಿಯನ್ನು ಹಿಡಿದು ದೇಶದ ಮೂಲೆ ಮೂಲೆಯಲ್ಲಿ ಸಂಚರಿಸುತ್ತಿದ್ದಾನೆ ಈ ವ್ಯಕ್ತಿ. 2014ರಲ್ಲಿ ನರೇಂದ್ರ ಮೋದಿ ಅವರನ್ನು ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಯುವ ಜನತೆ ಹಾಗೂ ಸೋಷಿಯಲ್ ಮೀಡಿಯಾಗಳು ಇವತ್ತು ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರ ಕಡೆ ವಾಲಿರುವುದು ಸ್ಪಷ್ಟವಾಗ್ತಾ ಇದೆ. ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ರಶಿ ಟಾಕ್ಸ್. ನಾನಿವತ್ತು ಮಾತಾಡ್ತಿರುವಂತಹ ವಿಷಯ ರಾಹುಲ್ ಗಾಂಧಿ. ಹೌದು, 2014ರಲ್ಲಿ ನರೇಂದ್ರ ಮೋದಿ ಅವರನ್ನು ಅಧಿಕಾರಕ್ಕೆ ತರುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದ್ದು ಯುವ ಜನತೆ ಹಾಗೂ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಗಳು. ಇವತ್ತು 2025ರಲ್ಲಿ ಈ ಸೋಷಿಯಲ್ ಮೀಡಿಯಾ ಹಾಗೂ ಈ ಯುವ ಜನತೆ ರಾಹುಲ್ ಗಾಂಧಿ ಅವರ ಕಡೆ ಸ್ಪಷ್ಟವಾಗಿ ವಾಳ್ತಾ ಇರುವಂತಹ. ಹೌದು, ನಾವು ಕಳೆದ 10 ವರ್ಷಗಳಲ್ಲಿ ರಾಹುಲ್ ಗಾಂಧಿ ಅವರ ನಡೆಯನ್ನು ಗಮನಿಸಿದರೆ 2014ರಲ್ಲಿ ಪಪ್ಪು ಅಥವಾ ವಂಶಾಡಳಿತದ ಕುಡಿ ಎಂದು ಮುಖ್ಯಧಾರ ಮಾಧ್ಯಮ ತೆಗಲು ಮಾತುಗಳನ್ನು ಕೇಳಿಸಿಕೊಳ್ತಿದ್ದಂತಹ ರಾಹುಲ್ ಗಾಂಧಿ ಕಳೆದ 10 ವರ್ಷಗಳಿಂದ ಬಹಳಷ್ಟು ಬೆಳೆದು ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿ ಮೂಡಿಬಂದಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ವಹಿಸಿರುವಂಥದ್ದು ಅವರು ಎತ್ತುತ್ತಿರುವಂತಹ ವಿಷಯಗಳು, ಅವರು ನಡೆಸುತ್ತಿರುವಂತಹ ಹೋರಾಟ. ಇವರಲ್ಲಿ ನಾವು ಪ್ರಮುಖವಾಗಿ ನೋಡ್ಬೇಕಂದ್ರೆ 2022ರಲ್ಲಿ ಅವರು ನಡೆಸಿದಂತಹ ಭಾರತ್ ಜೋಡೋ ಯಾತ್ರಾ ಇರ್ಬೋದು, ಆಮೇಲೆ ನಡೆಸಿದಂತಹ ಭಾರತ್ ಜೋಡೋ ನ್ಯಾಯ ಯಾತ್ರಾ ಇರ್ಬೋದು. ಈ ಮೂಲಕ ಅವರು ದೇಶದ ಮೂಲೆ ಮೂಲೆಗಳನ್ನು ಸಂಚರಿಸಿ ಅಲ್ಲಿ ಪಾದಯಾತ್ರೆಗಳನ್ನು ಮಾಡುವ ಮೂಲಕ ಜನಸಾಮಾನ್ಯರೊಂದಿಗೆ ಸಂಬಂಧಿಸಿ ಅಲ್ಲಿನ ಅವರ ಸಮಸ್ಯೆಗಳನ್ನು ಅರಿತುಕೊಂಡು ಅದನ್ನು ಗಟ್ಟಿಯಾಗಿ ದೇಶದ ಮುಂದೆ ಇಡುವಂತಹ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ. ಇತ್ತೀಚೆಗೆ ನಡೆದಂತಹ ಒಂದು ವೋಟ್ ಚೋರಿಯ ವಿಷಯವನ್ನು ನೋಡಿದ್ರೆ, ವೋಟ್ ಚೋರಿ ಎಂಬ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಅವರ ಕಾಂಗ್ರೆಸ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ 1.5 ಮಿಲಿಯನ್ ಅಷ್ಟು ಫಾಲೋವರ್ಸ್ ಇನ್ಕ್ರೀಸ್ ಆಗಿದ್ದಾರೆ. ಅಂದ್ರೆ ಬಿಜೆಪಿಯ ಪಕ್ಷದ ಫಾಲೋವರ್ಸ್ಗಿಂತಲೂ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಫಾಲೋವರ್ಸ್ ಬಂದಿದ್ದಾರೆ. ಇದಕ್ಕೆಲ್ಲ ಕಾರಣ ರಾಹುಲ್ ಫ್ಯಾಕ್ಟ್. ಹೌದು, ರಾಹುಲ್ ಗಾಂಧಿ ಯಾವ ರೀತಿ ಯುವ ಜನತೆಯ ಆಶೋತ್ತರಗಳಿಗೆ ಧ್ವನಿಯಾಗ್ತಾ ಇದ್ದಾರೆ ಎಂಬುದೇ ಇಂದಿನ ಚರ್ಚಾ ವಿಷಯ. 2014ರಲ್ಲಿ ಯಾವ ಮುಖ್ಯಧಾರ ಮಾಧ್ಯಮಗಳು ರಾಹುಲ್ ಗಾಂಧಿ ಅವರನ್ನು ರಾಜಕೀಯದಿಂದ ಹೊರಗಿಡುವಂತಹ ಒಂದು ಮಾತುಗಳು ಆಡ್ತಿದ್ದವು, ಇವತ್ತು ಅದೇ ಮಾಧ್ಯಮಗಳಲ್ಲಿ ರಾಹುಲ್ ಗಾಂಧಿ ಅವರು ತುಂಬಿ ತುಳುಕುತ್ತಿದ್ದಾರೆ. ಹೌದು, ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ರಾಹುಲ್ ಗಾಂಧಿ ಅವರಿಗೆ ಬಹಳಷ್ಟು ಫ್ಯಾನ್ ಫಾಲೋವಿಂಗ್ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಅವರು ನಡೆಸ್ತಿರುವಂತಹ ಹೋರಾಟಗಳೇ. ಅದರಲ್ಲಿ ಬಹಳ ಮುಖ್ಯವಾಗಿ ವೋಟ್ ಚೋರಿ. ಈಗ ನಾವು ಬಿಹಾರದಲ್ಲಿ ಅವರು ನಡೆಸ್ತಿರುವಂತಹ ಒಂದು ವೋಟ್ ಅಧಿಕಾರ ಯಾತ್ರಾ, ಇದನ್ನು ನೋಡಿದರೆ ಅವರಿಗೆ ಸಿಗುತ್ತಿರುವಂತಹ ಅಪಾರ ಜನ ಬೆಂಬಲ. ಅದೇ ರೀತಿ ಅಲ್ಲಿ ಅವರ ಇಂಡಿಯಾ ಮೈತ್ರಿಕೂಟದ ಸಹವರ್ತಿಯಾಗಿರುವಂತಹ RJD ಪಕ್ಷದ ತೇಜಸ್ವಿ ಯಾದವ್ ಅವರು ರಾಹುಲ್ ಗಾಂಧಿ ಅವರನ್ನು ಅವರ ಒಂದು ನಡೆಸಿಕೊಳ್ತಿರುವಂತಹ ರೀತಿ ನೋಡಿದ್ರೆ ನಮಗೆ ಗೊತ್ತಾಗ್ತಾ ಇದೆ ರಾಹುಲ್ ಗಾಂಧಿ ಈ ದೇಶದ ರಾಜಕೀಯಕ್ಕೆ, ಅದೇ ರೀತಿ ಬಿಹಾರದ ರಾಜಕೀಯಕ್ಕೆ ಎಷ್ಟು ಪ್ರಮುಖವಾಗಿದ್ದಾರೆ ಅಂತ. ಹಾಗಾದರೆ ರಾಹುಲ್ ಗಾಂಧಿ ಮಾಡಿದ್ದೇನು? ಕಳೆದ 10 ವರ್ಷಗಳಲ್ಲಿ ತನ್ನನ್ನು ಹೀಯಾಳಿಸುತ್ತಿರುವವರನ್ನು ಅವರನ್ನು ಮಾತಿನಲ್ಲಿ ಎದುರಿಸದೆ ತಮ್ಮ ಕೆಲಸದ ಮೂಲಕ ತಮ್ಮ ಕೆಲಸವನ್ನು ತಮ್ಮಷ್ಟಕ್ಕೆ ತಮ್ಮ ಪಾಡಿಗೆ ಮಾಡ್ತಾ ಹೋಗಿ ಜನಗಳಿಗೆ, ದೇಶದ ಜನರಲ್ಲಿ ತಾನು ಒಬ್ಬ ಪ್ರಬುದ್ಧ ರಾಜಕಾರಣಿ, ತನಗೆ ವಿಷಯಗಳನ್ನು ಸವಾಲುಗಳನ್ನು ಎದುರಿಸುವಂತಹ ಸಾಮರ್ಥ್ಯ ಇದೆ ಎಂಬುದನ್ನು ಪ್ರತಿ ಬಾರಿ ಕೂಡ ಅವರು ತೋರಿಸ್ತಾ ಇದ್ದಾರೆ. ಇಲ್ಲಿ ನಾನು ಈ ಇನ್ಸ್ಟಾಗ್ರಾಮ್ನ ಬಗ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಜೆನ್ಜಿ ಅಥವಾ ಇಂದಿನ ಯುವ ತಲೆಮಾರು ಅತಿ ಹೆಚ್ಚಾಗಿ ಬಳಸ್ತಿರುವಂತಹ ಒಂದು ಸಾಮಾಜಿಕ ಮಾಧ್ಯಮ ಅಂದ್ರೆ ಅದು ಇನ್ಸ್ಟಾಗ್ರಾಮ್. ಸೊ ಇನ್ಸ್ಟಾಗ್ರಾಮ್ನಲ್ಲಿ ಇಷ್ಟೊಂದು ಮಾನ್ಯತೆ ಸಿಗ್ತಾ ಇದೆ ಅಂದ್ರೆ ಇಂದಿನ ಯುವ ಜನರ ಒಂದು ಟ್ರೆಂಡ್ ಅನ್ನು ಅದು ಸೂಚಿಸ್ತಾ ಇದೆ. ಅದೇ ರೀತಿ ದೇಶದ ಮುಖ್ಯಧಾರ ಮಾಧ್ಯಮಗಳು ಕೂಡ ಹಿಂದೆ ರಾಹುಲ್ ಗಾಂಧಿ ಅವರನ್ನು ಅಣಕಿಸುವ ರೀತಿಯಲ್ಲಿ ನ್ಯೂಸ್ ಪ್ರಸಾರ ಮಾಡ್ತಾ ಇದ್ದಾರೆ. ಇವತ್ತು ರಾಹುಲ್ ಗಾಂಧಿ ಎತ್ತುತ್ತಿರುವಂತಹ ಪ್ರತಿಯೊಂದು ವಿಷಯಗಳನ್ನು ಕೂಡ ಗಂಭೀರವಾಗಿ ತಗೊಳ್ಳಿಕ್ಕೆ ಪ್ರಾರಂಭಿಸಿದ್ದಾರೆ. ಅವರು ಇತ್ತೀಚೆಗೆ ಪ್ರತಿಪಾದಿಸಿದಂತಹ ಜಾತಿ ಜನಗಣತಿ ಇರಬಹುದು, ಕ್ಯಾಸ್ಟ್ ಸೆನ್ಸಸ್, ಅದನ್ನು ಕೂಡ ಸರ್ಕಾರ ಈಗಾಗಲೇ ಅದನ್ನು ಅಳವಡಿಸುವ ಅಲ್ಲಿಗೆ ತಲುಪಿರುವುದು ಕೂಡ ರಾಹುಲ್ ಗಾಂಧಿ ಅವರ ಒಂದು ಗೆಲುವಾಗಿದೆ. ಅದೇ ರೀತಿ ರಾಹುಲ್ ಗಾಂಧಿ ಅವರು ಎತ್ತಿರುವಂತಹ ಇನ್ನಷ್ಟು ಸಾಮಾಜಿಕ ವಿಷಯಗಳೆಲ್ಲವೂ ರಾಹುಲ್ ಗಾಂಧಿ ಅವರ ಗ್ಯಾರಂಟಿ ಯೋಜನೆಗಳು, ಅವು ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸುವಲ್ಲಿ ಬಹಳ ಮಹತ್ತರದ ಪಾತ್ರ ವಹಿಸಿರುವುದನ್ನು ನಾವು ಗಮನಿಸಬಹುದು. ಅದೇ ರೀತಿ ಆ ಒಂದು ಯೋಜನೆಯನ್ನು ಅಣಗಿಸಿದಂತಹ ವಿಪಕ್ಷಗಳು ಇವತ್ತು ದೇಶದ ಇತರ ರಾಜ್ಯಗಳಲ್ಲಿ ಇಂತಹ ಗ್ಯಾರಂಟಿ ಯೋಜನೆಗಳು ನೀಡುವಲ್ಲಿಗೆ ಹೋಗಿದ್ದಾರೆ ಅಂದ್ರೆ ರಾಹುಲ್ ಗಾಂಧಿ ಅವರು ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಆಲೋಚಿಸುತ್ತಿದ್ದಾರೆ ಎಂಬುದು ಸಹ ಇದರಿಂದ ಬಹಳ ಸ್ಪಷ್ಟವಾಗ್ತಾ ಇದೆ. ಸೊ ಏನೇ ಆಗಲಿ, ರಾಹುಲ್ ಗಾಂಧಿ ಅವರ ಈ ಒಂದು ಟ್ರೆಂಡ್ ಇದೇ ರೀತಿ ಮುಂದುವರಿದರೆ 2029ರಲ್ಲಿ ರಾಹುಲ್ ಗಾಂಧಿ ಅವರು ಪ್ರಬಲ ಪ್ರಧಾನಿ ಅಭ್ಯರ್ಥಿಯಾಗಿ ಹೊರಹೊಮ್ಮುವುದರಲ್ಲಿ ಯಾವುದೇ ಸಂಶಯ ಕೂಡ ಇಲ್ಲ. ಸೊ ಇಂದಿನ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ನನ್ನ ವಿಡಿಯೋಗಳು ಇಷ್ಟವಾಗ್ತಾ ಇದ್ರೆ ರಶಿ ಟಾಕ್ಸ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ವಿಡಿಯೋವನ್ನು ಕೂಡ ಶೇರ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.